ಹೊಸದಾಗಿ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಮಾಂಕಾಳಿ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸೂಪ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ಬನ್ನಿ, ಈಗ ಕೆಲಸಕ್ಕೆ ಹೋಗಿ ಬಂದು ಇವತ್ತು ಬೆಳಗಿಂದ ಏನೂ ಅಡುಗೆ ಮಾಡಿಲ್ಲ, ಚಹಾ ಮಾತ್ರ ಮಾಡಿರೋದು. ಅದಕ್ಕೆ ಈಗ ಸ್ವಲ್ಪ ರೊಟ್ಟಿ ಇದ್ದು ಮೊನ್ನೆ ನಮ್ಮದು ಮಿಷನ್ ಆ ಕಡೆ ಈ ಕಡೆ ತಿರುಗಾಡಂಗಿಲ್ಲ ಸ್ನೇಹಿತರೆ. ಈ ಕಡೆ ಬಾಕಣು ನಮ್ಮ ಮಿಷನ್ ಎಲ್ಲ ಕಡೆ ಹೋಗುದಿಲ್ಲ ಸ್ನೇಹಿತರೆ, ಒಂದೇ ಕಡೆ ಕುತ್ಕೊಳ್ಳುತ್ತೆ. ಅದು ದೊಡ್ಡ ಮಗನೇ, ಎಂಥ ದೊಡ್ಡದಿದೆಯಪ್ಪ. ನಾ ಎಲ್ಲಿದ್ದೀನಿ, ನೀ ಕ್ಯಾಮ್ರಾ ಎಲ್ಲಿ ಹಿಡಿತಿ? ಎಂಥದ್ದು ಅನ್ಸೋದು. ಈಗ ಇದೊಂದು ಸ್ವಲ್ಪ ರೊಟ್ಟಿ ಖಾರ ಹಚ್ಬಿಡ್ತೀನಿ ಸ್ನೇಹಿತರೆ ಅವರಿಗೆ. ಅವ್ರ ಪಪ್ಪ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಒಂದು 4 ರೊಟ್ಟಿ ಇದ್ದಾವೆ. ಇದೊಂದು ರೊಟ್ಟಿ ಈಗ ಒಗ್ಗರಣೆ ಕೊಡ್ತೀನಿ. ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲು ಗಟ್ಟಿ ರೊಟ್ಟಿದು ಒಗ್ಗರಣೆ ಮಾಡಿ. ರೊಟ್ಟಿ ತೊಗೊಂಡು ಶಾಲೆಗೆ ಹೋಗಿ ರೊಟ್ಟಿ ಇದನ್ನು ಒಗ್ಗರಣೆ ಹಾಕಿಬಿಡ್ತೀನಿ. ಈಗ ಒಗ್ಗರಣೆ ಹಾಕಿಕೊಟ್ಟು ಮತ್ತೇನಾದ್ರು ಕೆಲಸಗಳು ಅದಾವು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ನೋಡಿ, ಚೆನ್ನಾಗಿ. ಅಂದ್ರೆ ಫುಲ್ ಏನಲ್ಲ, ಸ್ವಲ್ಪ ಮೋಡ ಒಳಗಡೆದು ಬಿಸಿಲು ಬಂದಿದೆ ಅಷ್ಟೇ. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊತೇನೆ. ಮೊದಲಿಗೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದಿಷ್ಟು ಇದನ್ನು ಕಾಯಿ ಮೆಣಸು ರುಬ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಫ್ರೈ ಆಗಿದೆ ಸ್ನೇಹಿತರೆ. ಇದಕ್ಕೆ ನಾನು ಮಿಕ್ಸಿ ಜಾರಿಗೆ ಹಸಿಮೆಣಸು ಮತ್ತು ಸ್ವಲ್ಪ ಹಸಿ ಶೇಂಗಾನ ಹಾಕಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ತರಿ ಅಂದರೆ ಅವಳು ಚೋಳ ಅಂತ ಹೇಳ್ತೀವಿ ನಾವು, ಆ ಥರ ರುಬ್ಕೊಂಡಿದ್ದೀನಿ. ಮೊದಲು ಕಾಯಿ ಮೆಣಸು ಅಷ್ಟೇ ಹಾಕಿ ರುಬ್ಬಿದೆ, ಆಮೇಲೆ ಸ್ವಲ್ಪ ಶೇಂಗಾ ಹಾಕಿ ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇರಲ್ಲ ರೊಟ್ಟಿಗೆ, ಯಾಕಂದರೆ ನಾವು ರೊಟ್ಟಿಗೆ ನೀರು ಹಾಕಿನೇ ನಾದಿರ್ತೀವಲ್ಲ, ಜಾಸ್ತಿ ನೀರು ತೊಗೊಳ್ಳಲ್ಲ ಸ್ನೇಹಿತರೆ ರೊಟ್ಟಿ. ನೋಡಿ, ಇಲ್ಲಿ ಒಂದಿಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಇಲ್ಲಿ. ಈಗ ಇದು ನೀರು ಕುದೀಲಿ. ನಾನು 4 ರೊಟ್ಟಿ ಇರೋದ್ರಿಂದ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ನೀರು ಕುದೀಲಿ ಈಗ. ನೋಡಿ, ಇಲ್ಲಿ ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾನೀಗ ಇಲ್ಲಿ ರೊಟ್ಟಿ ಮುರಿದಿಟ್ಕೊಂಡಿದ್ದೀನಿ. ಮುರಿದಿಟ್ಟಿರೋಂಥ ರೊಟ್ಟಿನ ಇದಕ್ಕೆ ಸೇರಿಸ್ತೀನಿ. ಎಲ್ಲ ಈ ಥರ ತುಂಡು ಮಾಡಿ ಇಟ್ಕೋಬೇಕು ರೊಟ್ಟಿ. ನಾವೇನು ಡೈಲಿ ತಿನ್ಲಿಕ್ಕೆ ಮಾಡಿರ್ತೀವಲ್ಲ ಅದೇ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಂದ್ರೆ ನೋಡಿ, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ ಮೇಲುಗಡೆಯಿಂದ. ಇದನ್ನು ಒಂದು 2 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು, ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಮತ್ತು ವಾಪಸ್ ಇದು ಹಿಟ್ಟಾಗಿಬಿಡುತ್ತೆ. ನಮಗೆ ಜಾಸ್ತಿ ನೀರು ಆಗಿಬಿಟ್ರೆ ಹಿಟ್ಟಾಗಿಬಿಡುತ್ತೆ. ಇದನ್ನು ಹಾಗೆ ನೀರು ಇದಕ್ಕೆ ಚಿಮ್ಕಿಸಿ ಕೂಡ ಒಗ್ಗರಣೆ ಹಾಕ್ತಾರೆ. ನನಗದು ಇಷ್ಟ ಆಗಲ್ಲ. ಈ ಥರ ಮಾಡಿದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ. ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಇದಾಗುತ್ತೆ. ಈಗ ಅವ್ರಿಗೆ ಊಟಕ್ಕೆ ಕೊಟ್ಬಿಡ್ತೇನೆ ಇದಾದ ಕೂಡಲೇ. ನೋಡಿ ಸ್ನೇಹಿತರೆ, ನಾನು ಆವಾಗಲೇ ರೊಟ್ಟಿ ಖಾರ ಹಚ್ಚಿ ಕೊಟ್ಟೆ ಅವರಿಗೆ, ಒಗ್ಗರಣೆ ಹಾಕಿ. ಈಗ ಸೂಪ್ ಮಾಡ್ತಾಯಿದ್ದೀನಿ ಅವರಿಗೆ. ಸೂಪ್ ಮಾಡಮ್ಮ ಅಂತಾಯಿದ್ರು ಮೊನ್ನೆಯಿಂದ. ಈ ಸೂಪನ್ನು ಧನುಷ್ ಒಟ್ಟ ಕೊಡದೇ ಇಲ್ಲ, ಇಲ್ದಾಗ ಮಾಡಿದ್ದೀನಿ ತುಂಬ ಸತಿ. ಅದಕ್ಕಾಗಿ ಈಗ ಸೂಪ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದರ ರೆಸಿಪಿ ಕೂಡ ಬರುತ್ತೆ. ಮೊನ್ನೆ ನಾನು ರೆಸಿಪಿ ಹಾಕಿರಲಿಲ್ಲ, ಅದಕ್ಕಾಗಿ ಈಗ ರೆಸಿಪಿ ಕೂಡ ಬರುತ್ತೆ ಇದರದ್ದು. ನೀಟಾಗಿ ಹಾಕ್ತೇನೆ. ರೆಸಿಪಿ ಒಂದು ಹಾಕಿ ನಾನು ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಉಂಟು. ಕೆಲಸ ಏನು ಹೇಳೋದು ಹೇಳಿ ಸ್ನೇಹಿತರೆ. ಈಗ ಯಜಮಾನ್ರಿಗೆ ಒಂದು ಸ್ವಲ್ಪ ಡ್ರೈವಿಂಗ್ದವಲ್ಲ, ಹಾಗಾಗಿ ಅವ್ರ ಕೆಲಸಕ್ಕೆ ನಾನು ಹೋಗ್ಬೇಕಾಗಿ ಬಂದಿದೆ. ನನಗೆ ಏನು ಮಾಡಬೇಕು ಬಿಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಈಗ ಸೂಪ್ ಮಾಡಲಿಕ್ಕೆ ಇಲ್ಲೊಂದಿಷ್ಟು ಪದಾರ್ಥಗಳನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಸೂಪ್ ಮಾಡ್ಕೊಂಡ್ಬಿಡ್ತೇನೆ ಪಟ್ 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 ಅಂಥೇಳಿ. ಸೊಳ್ಳೆ ಧನುಷ್ ಅದನ್ನ ಹಚ್ಚಿ ಹಾಕಿ ಬಾಪ. ಇದು
ಇದನ್ನು ಧನುಷೆ ನೋಡಿ ಇಲ್ಲಿ ಮೊಸರು ಇದೆ ಹಾಕಿ ಬರ್ತಾನೆ ಸ್ನೇಹಿತರೆ. ಇಲ್ಲಿಗ ಸೂಪ್ ಮಾಡಲಿಕ್ಕೆ ಎಲ್ಲ ಪದಾರ್ಥಗಳನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ತುರಿದು, ಇದು ಶುಂಠಿ ಕಟ್ ಮಾಡಿಟ್ಟಿದ್ದೇನೆ, ಶುಂಠಿ ಇಲ್ಲಿದೆ ತುರಿದಿಟ್ಟಿದ್ದೇನೆ. ಈ ಥರ ತುರಿಮಣಿ 10 ರೂಪಾಯಿ ಇದಕ್ಕೆ. ಈ ಥರ ತುರಿಮಣಿ ಮೇಲೆ ತುರಿದ್ರಿ ತುಂಬ ಚೆನ್ನಾಗಿ ಬರುತ್ತೆ. ಇದರ ರಸ ಕೂಡ ಜಾಸ್ತಿ ಹೊರಗೆ ಬರಲ್ಲ. ಕಟ್ ಮಾಡೋದಕ್ಕೆ ಹೋದರೆ ಸಣ್ಣದಾಗಿ ಕಟ್ ಆಗಲ್ಲ, ಚೆನ್ನಾಗಿರಲ್ಲ. ತುರಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೀನ್ಸು, ಕ್ಯಾರೆಟು, ಈರುಳ್ಳಿ, ಮೆಕ್ಕೆಜೋಳ, ಇದು ರಾಗಿ ಹಿಟ್ಟು, ರಾಗಿ ಸೂಪ್ ಮಾಡ್ತೇನೆ ನಾನು ಜಾಸ್ತಿ. ಈಗ ಇನ್ನೂ ಪದಾರ್ಥಗಳನ್ನ ಎತ್ತಿಟ್ಕೋಬೇಕು. ಬೇಗ ಎತ್ತಿಟ್ಕೋತೇನೆ. ಎತ್ತಿಟ್ಕೊಂಡು ನಿಮಗೆ ಹೇಗೆ ಮಾಡೋದು ಅಂತೇಳಿ ಇದರ ರೆಸಿಪಿ ಫುಲ್ ಬರುತ್ತೆ, ನಿಮಗೆ ನಾನು ತೋರಿಸ್ತೇನೆ. ನೋಡಿ ಸೂಪ್ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ನಾನು ಮಾಡಿದೆ, ನಮ್ಮ ಮೇಡಮ್ ಅವ್ರು ಟೇಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ರಾಗಿ ಸೂಪು ತುಂಬಾ ಚೆನ್ನಾಗಿ ನೋಡಿ ಹೇಗೆ ಕಾಣ್ತಾ ಇದೆ. ಇದರ ರೆಸಿಪಿ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹೊಟ್ಟೆನೂ ತುಂಬುತ್ತಲ್ಲ ಅಷ್ಟೇ. ಇವರಿಗೆಲ್ಲ ತುಂಬ ಇಷ್ಟ ಇದೆ ಸೂಪು. ಟೇಸ್ಟ್ ನೋಡು, ಸ್ಲೋ ಮಾಡಿದ್ದೀನಿ ಮತ್ತು ಜಾಸ್ತಿ ಕುದ್ದು ಹೊರಗೆ ಬರುತ್ತೆ, ಬೀಳುತ್ತೆ ಎಲ್ಲ. ಟೇಸ್ಟ್ ನೋಡಿ ಮೇಡಮ್ ಅವರೇ. ಏನು ತಗೋತಾ ಇದ್ದೀರಿ? ನೀರು ಮಾತ್ರ ತಗೊಳ್ಳಿ ಈಗ ಸೂಪಿಗೆ. ಮೆಕ್ಕೆ ತೆನಿ ಅಂದರೆ ಸ್ವೀಟ್ ಕಾರ್ನ್. ಉತ್ತರ ಕರ್ನಾಟಕ ಸೈಡ್ ನಾವು ಮೆಕ್ಕಿ ತೆನಿ ಅಂತೀವಿ, ಎಲ್ಲರೂ ಹೇಳೋದು ಸ್ವೀಟ್ ಕಾರ್ನ್ ಅಂತಾರೆ ಸ್ನೇಹಿತರೆ. ಈಗ ಇವರು ಟೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಟೇಸ್ಟ್ ಮಾಡಿಲ್ಲ, ನನಗೆ ಸ್ವಲ್ಪ ಶೀತದಾಗೆ ಅನ್ನಿಸ್ತಾ ಉಂಟು. ಟೇಸ್ಟ್ ಹತ್ತಲಿಲ್ಲ. ಅವಳನ್ನ ಕರೆದೆ. ಹೇಗಿದೆ? ಸರಿ ಉಂಟಾ? ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿಲ್ಲ ಸ್ನೇಹಿತರೆ, ಹಾಗೆ ಕಾಯಿ ಮೆಣಸು ಹಾಕಿಲ್ಲ. ಹಾಗಾಗಿ ಇದಕ್ಕೆ ಹಾಕಿರೋದು ಬ್ಲ್ಯಾಕ್ ಪೇಪರ್ ಅಷ್ಟೇ. ನೋಡಿ ರಾಗಿ ಹಿಟ್ಟು ಹಾಕಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಹಾಗಾಗಿ ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಕುಡಿತೀರಾ ಹೇಗೆ? ಬೇಡವಾ ಈಗ? ನೋಡಿ ಸ್ನೇಹಿತರೆ, ಈ ಮಳೆ ಬರುವಾಗ ಬಿಸಿ ಬಿಸಿ ಸೂಪು ತುಂಬಾ ಚೆನ್ನಾಗಿರುತ್ತೆ. ಅವ್ರ ಪಪ್ಪನೂ ಬರ್ತಾರೆ ಈಗ. ನೋಡೋಣ ಸ್ನೇಹಿತರೆ, ರೆಡಿಯಾಗಿದೆ. ಇದ್ರ ಮೇಲೆ ದೊಡ್ಡ ತಟ್ಟೆ ಮುಚ್ತೇನೆ. ಈ ದೊಡ್ಡ ತಟ್ಟೆ ಹೊರಗಡೆ ಇದೆ, ತಕ್ಕ ಮುಚ್ತೇನೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಸೂಪ್ ಅಂತೂ ರೆಡಿ ಆಯಿತು. ಕತ್ಲೆ ಆಯ್ತು ನೋಡಿ, ಲೈಟೆಲ್ಲ ಆಫ್ ಮಾಡಿದೆ. ಎಷ್ಟು ಸೆಕೆ ಆಗ್ತಾಯಿದೆ ಅಂದರೆ ಈ ಕತ್ಲೆಯಲ್ಲಿ ಕೂಡ ಅಷ್ಟೇ ಸೆಕೆ ಕೂಡ ಇದೆ. ಯಾಕೆಂದ್ರೆ ಲೈಟ್ ಹಾಕಿದ್ರು ನೋಡಿ, ಲೈಟ್ ಹಾಕಬೇಕು. ಇದು ಮೋಡಾಗಿದೆ, ಮಳೆ ಇಲ್ಲ, ಮೋಡಾಗಿದೆ. ಮಳೆ ಬರ್ಬೋದು, ಈಗ ದೊಡ್ಡ ಮಳೆ. ಶ್ರೇಯಾ ಬಟ್ಟೆ ಹಾಕಿ ಹೊರಗಡೆ, ಬಟ್ಟೆ ಹಾಕಿ ಸ್ನೇಹಿತರೆ. ಈಗ ಸೂಪ್ ಅಂತೂ ರೆಡಿ ಆಯಿತು. ಇವತ್ತಿನ ವಿಡಿಯೋ ಬಹುಶಃ ಇಲ್ಲಿಗೆ ಎಂಡ್ ಆಗುತ್ತೆ, ಗೊತ್ತಿಲ್ಲ ಹೇಗಾಗುತ್ತೆ ಅಂಥೇಳಿ ನನಗಂತೂ. ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆಯಲ್ಲ, ಹಾಗಾಗಿ ಹೊರಗಡೆ ಹೋಗೋದಿದ್ರೆ ನನಗೆ ವಿಡಿಯೋ ಮಾಡೋದಕ್ಕೂ ಆಗೋಲ್ಲ. ಹಾಗಾಗಿ ಇವತ್ತಿನ ವಿಡಿಯೋ ನೋಡ್ತೇನೆ ಸ್ನೇಹಿತರೆ. ಇಲ್ಲಿಗೆ ಎಂಡ್ ಆದರೆ ಆಗುತ್ತೆ, ಇಲ್ಲಾಂದರೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಶ್ರೇಯಾನ ಅಡುಗೆ ಮಾಡ್ತಾಳಲ್ಲ, ಅದಕ್ಕಾಗಿ ಅವಳು ವಿಡಿಯೋ ಮಾಡೋದಿಲ್ಲ. ಸೂಪ್ ಅದಕ್ಕೆ ಮಾಡಿಟ್ಟೆ ನಾನು. ಹಾಗೆ ನಮ್ಮ ಅಮ್ಮರಿಗೆ ಸ್ವಲ್ಪ ತೊಗೊಂಡು ನಾನು ಆ ಕಡೆಗೆ ಹೋಗ್ತೇನೆ, ಸ್ವಲ್ಪ ಕೆಲಸ ಇದೆ. ಹಾಗಾಗಿ ಮತ್ತು ಇದು ಮಳೆ ಬಂತು ಅಂತ ಕಾಣಿಸುತ್ತೆ. ನಾನು ಅದಕ್ಕೆ ಕೆಲಸದ ಸಮಯಕ್ಕೆ ಹೋಗ್ತೇನೆ. ಏನೇನು ಮಾತಾಡ್ತಾಯಿದ್ದೆ ನಂಗೆ ಗೊತ್ತಾಗ್ತಲ್ಲ. ಈ ಕಡೆ ಮಳೆ ನೋಡಬೇಕು, ಈ ಕಡೆ ಇದು ನೋಡಬೇಕು. ಇವತ್ತು ಒಂದು ದೊಡ್ಡ ಕೆಲಸ ಮುಗೀತು ಅಲ್ಲ ಶ್ರೇಯಾ? ಕೆಲಸ ಮುಗಿಸ್ಕೊಂಬಂದ್ರ ಶ್ರೇಯಾ? ಲೋನಿನ ಕೆಲಸ ಮುಗೀತಾ? ಕ್ಲಿಯರ್ ಆಯ್ತಲ್ಲ? ಹೌದಾ? ನೋಡಿ ಇವತ್ತು ಅಪ್ಪ ಮಗಳು ಲಾಸ್ಟ್ ಫೈನಲ್. ಎಷ್ಟು 2 ತಿಂಗಳು ಜಾಸ್ತಿ ಆಯಿತಾ ಅಂತ ಆಯಿತು, ಜಾಸ್ತಿನೇ ಆಯಿತು ಸ್ನೇಹಿತರೆ. ಅವಳ ಲೋನಿಗೆ ನಾವು ತಿರುಗ್ಲಿಕ್ಕೆ ಇವತ್ತು ಫೈನಲ್ ಆಗಿ ಮುಗಿಯಿತು. ಇನ್ನು ಎಷ್ಟು ಜುಲೈಯಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವಳು ಫೀಸ್ ಅದೇ ಟೈಮಲ್ಲಿ ತುಂಬಬೇಕು, ಜುಲೈಯಲ್ಲಿ ಫಸ್ಟ್ ವೀಕಲ್ಲಿ ಅಂತ ಹೇಳಿದಾರಂತೆ. ಆವಾಗ ಫೀಸ್ ತುಂಬುವಾಗ ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ, ನಮ್ಮ ಕೈಗೆ ಬರಲ್ಲ. ಡಿ ಮುಖಾಂತರ ಅವ್ರ ಕಾಲೇಜಿಗೆ ಹೋಗುತ್ತೆ. ಅದಕ್ಕಾಗಿ ಈಗ ನೋಡಿ, ಇನ್ನು ಅದು ಲೋನಿಂದು ಬಡ್ಡಿ ಕಟ್ತಾ ಹೋಗಬೇಕು ಸ್ನೇಹಿತರೆ. ತಲೆ ಬಿಸಿ ಅಂದರೆ ಯಾವ್ದ್ರದ್ದು ಬಡ್ಡಿ ಕಟ್ಟಬೇಕು? ಈ ಕಡೆ ಗಾಡಿದು ಫೈನಾನ್ಸಿಯಲ್ ತೆಗ್ಸೀವಿ, ಅದನ್ನು ಬಡ್ಡಿ ಕಟ್ಟಬೇಕಾ? ಇವು ಕಾಲೇಜ್ದು ಬಡ್ಡಿ ಕಟ್ಟಬೇಕಾ? ಹೋದ ವರ್ಷ ತೆಗ್ಸೀವಿ, ಅದ್ರದ್ದು ಬಡ್ಡಿ ಕಟ್ಟಬೇಕಾ? ಧನುಷಕ್ಕೆ ತೆಗ್ಸಿ ಬರೀ ಎಂದ ಗೊತ್ತುಂಟ ಸ್ನೇಹಿತರೆ. ಇಷ್ಟು ದುಡ್ದದೆಲ್ಲ ಬರೀ ಬಡ್ಡಿಗೆ ಹೋಗ್ತಾ ಉಂಟು. ಗಂಟು ತುಂಬೋದಕ್ಕೆ ಆಗ್ತಾಯಿಲ್ಲ ಇಷ್ಟು ದುಡಿದ್ರು ಸಹ. ನಂದು ಸೀರೆದು ಬಂದರೆ ಮತ್ತು ನಾನು ಬೇರೆ ಬೇರೆ ಸೀರೆಗಳು ತರಿಸ್ಕೋಬೇಕಾಗತ್ತೆ. ಈ ಥರ ಇಷ್ಟು ಇದೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮಂಥವ್ರಿಗೆ ನಿಮ್ಮಿಂದನೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ.
ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದೊಂದು ನಾವು ಏನು ಮಾಡ್ತೀವಿ, ಒಂದೊಂದು ಸೀರೆಗಳು ಫ್ಯಾಕ್ಟ್ರಿಯಲ್ಲಿ ಕೊಡಂದ್ರೆ ಕೊಡಲ್ಲ, ಅವರು ಬಲ್ಕಲ್ಲಿ ಕೊಡೋದ್ರಿಂದ ನನಗೆ ಇತ್ತು. ಈಗ ಯಾರಿಗಾದರೂ ನಾನು ವಿಡಿಯೋ ಹಾಕಿದ ತಕ್ಷಣ ಬಲ್ಕ್ ಅದ್ರಾಗಿನ ಒಂದು ಸೀರೆ ಕೇಳಿದರೆ ನಾವು ಬಲ್ಕಲ್ಲಿ ತೊಗೋಬೇಕಾಗತ್ತೆ, ಅದು ಕಷ್ಟನೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಇಷ್ಟೊಂದು ಸೀರೆಗಳು ನನ್ನ ಹತ್ರ ಸ್ಟಾಕ್ ಇದಾವೆ, ಒಳ್ಳೊಳ್ಳೆ ಸೀರೆಗಳದಾವೆ. ಯಾರಿಗಾದರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ನಾನು ಹೇಳ್ತಾ ಇದ್ದೀನಿ ನೋಡಿ, ಫೋನ್ ನಂಬರ್ ಯಾವುದಂತೇಳಿ ಕರೆಕ್ಟ್ ಆವಾಗಲೇ ಹೇಳಿಲ್ಲ. 8217616852 ಈ ನಂಬರಿಗೆ ನೀವು ಕಾಲ್ ಮಾಡಿ. ಯಾವ ಸೀರೆ ಬೇಕಂತೇಳಿ ವಿಡಿಯೋ ಕಾಲ್ ಮಾಡಿ ಆದರೂ ನೋಡ್ಬೋದು. ಹಾಗೆ ಇದನ್ನು ಮಾಡಿ ಕೇಳ್ಬೋದು. ಪ್ರೈಸ್ ಹೇಳ್ತೀನಿ ನಾನು, ಪ್ರೈಸು ಇದನ್ನು ಮಾಡಿ ಕೊಡ್ತೇನೆ ಸ್ನೇಹಿತರೆ. ಹಾಗೇನಿಲ್ಲ, ನಾವು ಚೋರಾಪಟ್ಟಿ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾರಿಗಾದ್ರೂ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ರೆಸಿಪಿ ಮಾತ್ರ ಬರುತ್ತೆ, ನಾನು ಏನೀಗ ಸೂಪ್ ಮಾಡಿದ್ನಲ್ಲ ಅದು ಸೂಪದ ರೆಸಿಪಿ ಬರುತ್ತೆ. ಅದಕ್ಕೆ ನಾನು ಡಿಕ್ಲೇರ್ ಆಗಿ ಇಲ್ಲಿ ಹಾಕಲಿಲ್ಲ. ಕ್ಲಿಯರಾಗಿ ಹಾಕಿಬಿಟ್ರೆ ಏನಾಗುತ್ತೆ, ಸೂಪಿಂದ ಇದು ಆಗಿಬಿಡುತ್ತೆ ಅಲ್ಲ. ರೆಸಿಪಿನೇ ಮಾಡಿದ್ದೀನಿ, ರೆಸಿಪಿನ ಶೇರ್ ಮಾಡ್ಕೊತೀನಿ. ಮಳೆ ಬರೋ ಥರ ಆಗಿದೆ, ಹಂಗೂ ಕೂಡ ಹೋಗಬೇಕು. ಹಾಗಾಗಿ ಯಾರಿಗಾದರೂ ಪ್ಲೀಸ್ ಸೀರೆ ಬೇಕಂದರೆ ಪ್ಲೀಸ್ ದಯವಿಟ್ಟು ನಮ್ಮ ಒಂದು ಹೆಲ್ಪ್ ಆಗುತ್ತೆ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ. ಸೀರೆ ಯಾರಿಗಾದರೂ ಬೇಕಾದ್ರೆ ತೊಗೊಳ್ಳಿ, ಕಮ್ಮಿ ಕ್ವಾಲಿಟಿಯಲ್ಲಿ 300 ಸ್ಟಾರ್ಟ್ ಇದೆ. ಪ್ಲೀಸ್ ದಯವಿಟ್ಟು ಖರೀದಿಸಿ ಅಂತಲೇ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ರೀ ಸೂಪು? ಚೆನ್ನಾಗಿ ಉಂಟಾ? ನೋಡಿ ಸ್ನೇಹಿತರೆ, ಮಕ್ಕಳು ಕುಡಿದ್ರು ಸೂಪು, ಮಕ್ಕಳು ಕುಡಿದು ಹೊರಗಡೆ ಹೋದರು. ಫುಲ್ ಮಳೆ, ಇಷ್ಟೋ ತನಕ ಮಳೆ ವಿಡಿಯೋ ಶೇರ್ ಮಾಡ್ಕೋತೀನಿ ನೋಡಿ. ಖಾಲಿಯಾಗಿದೆ ಪಾತ್ರೆ ಆಲ್ರೆಡಿ, ಫುಲ್ಲು ಮಳೆ ಇತ್ತು ಇಷ್ಟೋ ತನಕ. ಫುಲ್ ಮಳೆ, ಒಂದೂವರೆ ಗಂಟೆ ಫುಲ್ ಅಂದರೆ ಫುಲ್ ಮಳೆ ಐತೆ ನೋಡಿ. ಈ ಮಳೆಗೆ ಬಿಸಿ ಬಿಸಿ ಸೂಪರ್ ನೋಡಿ. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಅಗಲವಾಗಿರೋವಂಥದ್ದು. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಅದು ಎಣ್ಣೆ ಕಾಯಿಲಿ ಚೆನ್ನಾಗಿ ನೋಡಿ. ಎಣ್ಣೆ ಕಾದಿದೆ. ಒಂದು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿ ಪೀಸ್ ಕಟ್ ಮಾಡಿಟ್ಟಿರೋವಂಥದ್ದು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಬೀನ್ಸು, ಸ್ವಲ್ಪ ಕ್ಯಾರೆಟು ನೋಡಿ. ಇದಿಷ್ಟನೇ ಈಗ ನೀಟಾಗಿ ನಮಗೆ ಫ್ರೈ ಆಗಬೇಕು. ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದರೆ ಟೇಸ್ಟ್ ಮಾತ್ರ ಸೂಪರ್ ಅನಿಸ್ತಾ ಇರುತ್ತೆ. ನಾನು ಇಲ್ಲಿ ಎಣ್ಣೆ ಹಾಕಿದ್ದೇನೆ, ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ. ಇದು ಚೆನ್ನಾಗಿ ಈಗ ಫ್ರೈ ಆಗಲಿ, ಅಲ್ಲಿ ತನಕ ಬಿಡೋಣ. ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಉಪ್ಪು ಇದು ಆಗಲಿ ಸ್ನೇಹಿತರೆ. ಇಲ್ಲಿ ಇದು ಫ್ರೈ ಆಗಬೇಕು, ಚೆನ್ನಾಗಿ ನೀಟಾಗಿ ಫ್ರೈ ಆಗಲಿ ನೋಡಿ. ಇಲ್ಲಿ ಸ್ವಲ್ಪ ಕಾರ್ನ್ ಹಾಕ್ತಾಯಿದ್ದೀನಿ, ಸ್ವೀಟ್ ಕಾರ್ನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಹಾಕಿದರೆ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಚೆನ್ನಾಗಿದೆ ಅಂಥೇಳಿ ಟೇಸ್ಟ್ ಕುಡಿತಾರಲ್ಲ, ಅದಕ್ಕೋಸ್ಕರ. ಮತ್ತು ಹಾಕದಿದ್ರೆ ಏನಾಗುತ್ತೆ, ಮಕ್ಕಳು ಇದನ್ನು ಮಾಡಲ್ಲ, ಹಾಗೇನೂ ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ಲ. ಈ ಥರ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಹಸಿದೇ ಹಾಕಿದ್ದೇನೆ, ಬೇಯಿಸಿಬಿಟ್ಟು ಹಾಕಿಲ್ಲ ನಾನು ಇಲ್ಲಿಗ ನೋಡಿ. ಈಗ ಎಲ್ಲ ಕರೆಕ್ಟಾಗಿ ಇದಾಗಿದೆ. ಈಗ ನಮಗೆ ಎಷ್ಟು ಸೂಪ್ ಬೇಕು ನೋಡು ಅಷ್ಟನ್ನು ನಾವಿಲ್ಲಿ ನೀರು ಹಾಕೋಬೇಕಾಗತ್ತೆ ನೋಡಿ. 1/4 ಚರಿಗೆಯಷ್ಟು ನಾನಿಲ್ಲಿ ನೀರು ಹಾಕ್ತಾ ಇದ್ದೀನಿ ಈಗ ನೋಡಿ. ಇದು ಈಗ ಕುದೀಲಿ. ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತೇನೆ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಪೇಪರ್ ನೋಡಿ, 1/4 ಟೀ ಸ್ಪೂನಷ್ಟು ಪೇಪರನ್ನು ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಪೇಪರ್ ಇದೆ, ಕಾಳು ಮೆಣಸಿನ ಪುಡಿ. ಅದಕ್ಕೆ ಇಲ್ಲಿ ಚಿಲ್ಲಿ ಹಾಕಿಲ್ಲ, ಅಂದರೆ ಗ್ರೀನ್ ಚಿಲ್ಲಿ ಹಾಕಿಲ್ಲ, ಕಾಯಿ ಮೆಣಸು. ಈಗ ಇದು ನೀರ ಕುದೀಲಿ. ಅಷ್ಟರಲ್ಲಿ ರಾಗಿ ಹಿಟ್ಟನ್ನು ರೆಡಿ ಮಾಡೋಣ ನೋಡಿ. ಒಂದು ಬೌಲ್ ತೊಗೊಂಡಿದ್ದೇನೆ, ಅದಕ್ಕೆ ರಾಗಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ. ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕಿದ್ದೇನೆ.
ಇದಕ್ಕೆ ನೀರು ಹಾಕಿ ಗಂಟಿಲ್ಲದ ಹಾಗೆ ನಾನಿಲ್ಲಿ ಕಲಿಸ್ಕೊತೇನೆ. ಇದನ್ನು ಡೈರೆಕ್ಟ್ ಹಿಟ್ಟು ಹಾಕಿದರೆ ಗಂಟಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ನಾನು ಸಪ್ರೇಟಾಗಿ ರಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಲ್ಲ ಕಲಿಸಿ ಇಟ್ಟಿದ್ದೇನೆ. ಹಾಗೆ ನೀರು ಕುದೀತಾ ಇದೆ. ಬನ್ನಿ ನೋಡಿ, ಇಲ್ಲಿ ನೀರು ಕುದೀತಾ ಇದೆ. ಈಗ ನಾವೇನು ರಾಗಿ ಇದನ್ನು ಮಾಡಿಟ್ಟಿದ್ದೀವಿ ನೋಡಿ, ಒಂದು ಗಂಟು ಇಲ್ಲ ಸ್ನೇಹಿತರೆ, ಗಂಟಿಲ್ಲದ ಹಾಗೆ ಹಾಕಬೇಕಾಗತ್ತೆ. ಈ ಥರ ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಅದು. ಅದಕ್ಕಾಗಿ ಈಗ ಇದನ್ನು ಹಿಟ್ಟೇನು ಹಾಕಿರ್ತೀವಿ ನೋಡಿ, ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಕುದಿ ಅಥವಾ 2 ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗಿದು ಕುದೀಲಿ ಚೆನ್ನಾಗಿ. ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ. ಈ ಥರ ಕುದ್ರೆ ಸಾಕು ನಮಗೆ. 1-2 ಕುದ್ದಿದೆ. ಫೈನಲ್ ಟಚ್ ಆಗಿ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಡ್ತೀನಿ ನೋಡಿ. ಈಗ ರೆಡಿ ಆಯಿತು ನಮಗೆ ಸ್ವೀಟ್ ಕಾರ್ನ್ ಸೂಪು ಅಥವಾ ಗಂಜಿ, ಯಾವುದಾದ್ರೂ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿಯಾಗಿದೆ. ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಸೂಪೀಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಮಾಂಕಾಳಿ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸೂಪ್ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಈಗ ಊಟ ಆಯಿತು. ಏನು ನಾವು ಸೂಪ್ ಮಾಡಿದ್ವಿ ಅದೇ ಅಷ್ಟೇ, ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ಟಿವಿ. ಏನಿಲ್ಲ, ಆಲ್ಮೋಸ್ಟ್ 9:30 ಆಗಿದೆ. ಇವ್ರು ನೋಡಿ ಇಲ್ಲಿ ಕೂತಿದ್ದಾರೆ ಯಜಮಾನ್ರು. ಸ್ವಲ್ಪ ಗಂಟ್ಲೆಲ್ಲ ಕೆರೆ ಆಗ್ತೈತೆ. ಅದು ಮೊಟ್ಟೆ ಬೇಯಿಸಿದ್ರು, ಅದು ಮೊಟ್ಟೆ ತಿಂತಾಯಿದ್ದಾರೆ. ನಾನು ತಿನ್ನಲ್ಲ ಅಲ್ಲ ರೀ. ಅವ್ರು ಕೂತಿದ್ದಾರೆ. ಮಳೆ ಒಂದು ತುಂಬ ಜೋರಿದೆ. ಈಗ ಹೊರಗಡೆ ಹೋಗಿ ಬಂದು ಊಟ ಆಗಿದೆ ಆಲ್ಮೋಸ್ಟ್ ಎಲ್ಲರದು. ಈಗ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಅವಳಿಗೆ ಬೇಡ ಇದರ ದಡ್ಡಿ ನಿಮ್ಮಪ್ಪ ಬರ್ದಾನತ್ತೇಳಿ ನೋಡಿ. ನಮ್ಮ ಯಜಮಾನ್ರಿಗೆ ಬರೆಯೋದಿಕ್ಕೆ ಬರಲ್ಲ, ಆದರೂ ಹೀಗೆ ಬರೆದಿದ್ದಾರೆ.